ತರಬೇತಿ ಕೊಡಬೇಕಿತ್ತು. 2 ಹಂತದ ತರಬೇತಿ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪ್ರಿವೆಂಟಿವ್ ಆಕ್ಷನ್ಸ್ ಬಾಂಡಿಂಗ್ ಓವರ್ಸ್ ರಿಲೇಟೆಡ್ ಈಗಾಗಲೇ 700+ ಮಾಡಿದ್ದೇವೆ, ಇನ್ನು ಮುಂದೆ ಕೂಡ ಮಾಡ್ತಿದ್ದೇವೆ. ಗಡಿಪಾರಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಬ್ಯಾಡ್ ಕ್ಯಾರೆಕ್ಟರ್ಸ್ ಇದ್ದಾರೆ, ರೌಡಿ ಎಲಿಮೆಂಟ್ಸ್ ಇದ್ದಾರೆ, ಅವ್ರಿಗೆ ಕೂಡ ಆ ಪ್ರಕ್ರಿಯೆ ಕೂಡ ಈಗಾಗಲೇ ಶುರುವಾಗಿದೆ. ಇದಲ್ಲದೆ ಯಾರ್ಯಾರು ರೌಡಿ ಶೀಟರ್ಸು, ಬ್ಯಾಡ್ ಕ್ಯಾರೆಕ್ಟರ್ಸು, ಹಿಸ್ಟ್ರಿ ಶೀಟರ್ಸು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ 35 ಚೆಕ್ ಪೋಸ್ಟ್ಗಳನ್ನ ತೆರಿಬೇಕು ಅಂತ ಹೇಳಿ ಪ್ರಪೋಸ್ ಮಾಡಿದ್ದೇವೆ. ಅದರಂತೆ 20 ಇಂಟರ್ ಡಿಸ್ಟ್ರಿಕ್ಟ್ ಮತ್ತೆ 15 ಇಂಟ್ರಾ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್. ಸೊ ಈ ಚೆಕ್ ಪೋಸ್ಟ್ಗಳ ಮೂಲಕ ಮತ್ತೆ ನಮ್ಮಲ್ಲಿ ಏನು ಫ್ಲೈಯಿಂಗ್ ಸ್ಕ್ವಾಡ್ಸು ಮತ್ತೆ SST ಇದೆ, ಎಲ್ಲರ ಉಪಯೋಗದಿಂದ ನಾವು ಯಾವುದೇ ರೀತಿಯಾದಂತಹ ಅಕ್ರಮ ಮದ್ಯ ಆಗಿರ್ಬೋದು, ಹಣ ಆಗಿರ್ಬೋದು, ಫ್ರೀಬೀಸ್ ಆಗಿರ್ಬೋದು, ಇವುಗಳ ಎಲ್ಲರ ಮೇಲೆ ನಾವು ನಿಗಾವನ್ನ ಇಡ್ತಾ ಇದ್ದೇವೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಾಮಾಜಿಕ ಮಾಧ್ಯಮಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕಾಗ್ತದೆ. ಎಷ್ಟು ಇನ್ಫಾರ್ಮೇಶನ್ ಇರ್ತದೆ ಅದ್ರ ಜೊತೆಗೆ ಅಷ್ಟೇ ಮಿಸ್ಇನ್ಫಾರ್ಮೇಶನ್ ಅಥವಾ ಫೇಕ್ ನ್ಯೂಸ್ ಹಾಕೋದು, ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ಪ್ರಚೋದನಕಾರಿಯಾದ ಪೋಸ್ಟ್ ಹಾಕೋದು, ಇದ್ರ ಮೇಲೆ ಕೂಡ ನಾವು ನಿಗಾ ಇಟ್ಟಿದ್ದೇವೆ. ಇದ್ರ ಸಂಬಂಧ ಈಗಾಗಲೇ ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಅಂತ ಇದೆ. ಇದಲ್ಲದೆ ಪ್ರತಿ ಠಾಣಾ ಹಂತದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಇದೆ. ಇದ್ರ ಜೊತೆಗೆ ನಾವು ಹೇಟ್ ಸ್ಪೀಚಸ್ ಮೇಲೆ ಕೂಡ ನಾವು ನಿಗಾ ವಹಿಸಿದ್ದೇವೆ. ಯಾರ್ಯಾರು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವುದಾಗ್ಲಿ ಅಥವಾ ಹೇಟ್ ಸ್ಪೀಚಸ್ ನ ಮೂಲಕ ಬೇರೆ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವುದಾಗ್ಲಿ ಇದ್ರೆ ಅದ್ರಗಳ ಮೇಲೆ ಕೂಡ ನಾವು ನಿಗಾ ವಹಿಸ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿ 692 ಆಯುಧ ಪರವಾನಗಿದಾರರಿದ್ದಾರೆ. ಈ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಹೊಸದಾಗಿ ಆಯುಧ ಪರವಾನಗಿಯನ್ನ ರಿನಿವಲ್ ಮಾಡೋದಾಗ್ಲಿ, ಪರವಾನಗಿಯನ್ನ ಕೊಡೋದಾಗ್ಲಿ ಇರುವುದಿಲ್ಲ. ಸೊ ಅದನ್ನು ಕೂಡ ಕಾನ್ಫಿಸ್ಕೇಟ್ ಮಾಡೋದ್ರ ಸಂಬಂಧ ಸೆಪರೇಟ್ ಸ್ಕ್ರೀನಿಂಗ್ ಕಮಿಟಿ ಇರ್ತದೆ, ಅದನ್ನು ಕೂಡ ನಾವು ತಗೊಳ್ತೇವೆ. ಈಗ ಏನು ವಲ್ನರಬಲ್ ಏರಿಯಾಸ್ ಅಂತ 11 ಐಡೆಂಟಿಫೈ ಮಾಡಿದ್ದೇವೆ. ಅದ್ರ ಜೊತೆಗೆ 387 ಕ್ರಿಟಿಕಲ್ ಬೂತ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಅಲ್ಲಿರುವಂತಹ ಬ್ಯಾಡ್ ಕ್ಯಾರೆಕ್ಟರ್ಸ್ ಕೂಡ ನಾವು ಐಡೆಂಟಿಫೈ ಮಾಡಿಕೊಂಡಿದ್ದೇವೆ. ಅದಲ್ಲದೆ ವಲ್ನರಬಲ್ ಏರಿಯಾಸ್ ಅಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅಂತ ಹೇಳಿ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಅದಲ್ಲದೆ ಅಧಿಕಾರಿಗಳು, ನಾನು ಕೂಡ ವಿಸಿಟ್ ಮಾಡಿದ್ದೇನೆ, ಪದೇ ವಿಸಿಟ್ ಮಾಡಿ ಅಲ್ಲೆಲ್ಲ ಜನರಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ನ ಮಾಡ್ತಾ ಇದ್ದೇವೆ. ಅವರು ಪ್ರತಿಯೊಬ್ರು ಕೂಡ ನಿರ್ಭೀತೆಯಿಂದ ಬಂದು ಮತದಾನವನ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ಪೂರಕವಾದಂತಹ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಯಾರ್ಯಾರು ಸಮಾಜ ಘಾತುಕ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಅಥವಾ ಕಾನೂನಿಗೆ ಧಕ್ಕೆ ತರ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ.